ಪರೇಡ್ ಮೈದಾನಕ್ಕೆ ಏಕಾಏಕಿ ನುಗ್ಗಿದ ವ್ಯಕ್ತಿ ಬಿಜೆಪಿ ಮರು ಸೇರ್ಪಡೆ ಬಳಿಕ ಶೆಟ್ಟರ್ ಎಕ್ಸ್ಕ್ಲೂಸಿವ್ ಮಾತು. ಸವದಿಗೂ ಬಿಜೆಪಿ ಗಾಳ ಹಾಕಿದ್ಯಾ? ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 10ರಲ್ಲಿ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಪರೇಡ್ ನಡೆಯುವ ವೇಳೆ ವ್ಯಕ್ತಿಯೊಬ್ಬರು ಏಕಾಏಕಿ ಮೈದಾನದೊಳಗೆ ನುಗ್ಗಿದ್ದಾರೆ. ಮೈಸೂರು ಮೂಲದ ಪರಶುರಾಮ್ ಎಂಬುವರು ಕೆಪಿಎಸ್ಸಿ ನೇಮಕಾತಿ ಸಂಬಂಧ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡೋಕೆ ಆಗಮಿಸಿದ್ರಂತೆ. ಭದ್ರತೆಯನ್ನು ಧಿಕ್ಕರಿಸಿ ಸಿಎಂ ಭೇಟಿ ಮಾಡೋಕೆ ಬಂದ ಪರಶುರಾಮ್ ಸಿಎಂ ಎದುರಿಗೆ ಪ್ಲಕಾರ್ಡ್ ಪ್ರದರ್ಶನಕ್ಕೆ ಮುಂದಾದರು. ಕೂಡಲೇ ಪರಶುರಾಮ್ರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಪರಶುರಾಮ್ ಅವರ ಕೆಪಿಎಸ್ಸಿ ನೇಮಕಾತಿ ಆದೇಶದ ವಿಳಂಬದ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಮನವಿ ಸಲ್ಲಿಸೋಕೆ ಬಂದವರು. ಆದರೆ ಸಿಎಂ ಬಳಿ ಹೋಗೋದಕ್ಕೆ ಪೊಲೀಸರು ಬಿಡಲಿಲ್ಲ. ಹೀಗಾಗಿ ಏಕಾಏಕಿ ಗಣರಾಜ್ಯೋತ್ಸವ ಪರೇಡ್ ಮಧ್ಯದಲ್ಲೇ ನುಗ್ಗೋಕೆ ಯತ್ನಿಸಿದ್ರು. ಪೊಲೀಸರು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಏನಕ್ಕೆ ಹೋಗಿದ್ರಿ? ನನಗೆ ಇದು ಸಿಎಂ ಇಂದ ಕೆಪಿಎಸ್ಸಿಲಿ ಅಪಾಯಿಂಟ್ಮೆಂಟ್ ಕೊಟ್ಟಿರೋ ಸರ್ ನನಗೆ. ಇಲ್ಲಿಂದ ಬಂದಿರೋದು ಮೈಸೂರು. ಏನ್ ಬೇಕು? ಏನ್ ಹೆಸರು ನಿಮಗೆ? ಆಗೈತೆ ಅಪಾಯಿಂಟ್ಮೆಂಟ್ ಕೊಟ್ಟಂತೆ ಆಟ ಆಡಿಸ್ತಾ ಇದ್ದಾರೆ. ಬಿಜೆಪಿಗೆ ಮರು ಸೇರ್ಪಡೆಗೊಂಡ ಬಳಿಕ ಪಬ್ಲಿಕ್ ಟಿವಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ವಿಶೇಷ ಸಂದರ್ಶನ ಮಾಡಿತು. ಸಂದರ್ಶನದಲ್ಲಿ ಮನಬಿಚ್ಚಿ ಮಾತನಾಡಿದ ಶೆಟ್ಟರ್, 9 ತಿಂಗಳ ಹಿಂದೆ ಬಿಜೆಪಿ ಬಿಟ್ಟಿದ್ದಕ್ಕೆ ಪಶ್ಚಾತ್ತಾಪ ಇಲ್ಲ. ಪ್ರಸಕ್ತ ರಾಜಕೀಯ ಸನ್ನಿವೇಶಗಳನ್ನು ಮನಗೊಂಡು ನಿರ್ಧಾರ ಕೈಗೊಂಡಿದ್ದೀನಿ ಎಂದರು. ಕಾಂಗ್ರೆಸ್ ನನಗೆ ಎಲ್ಲಾ ಗೌರವ ಕೊಟ್ಟಿದೆ. ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಚರ್ಚೆ ಬಗ್ಗೆ ಬೇರೆ ಏನೂ ಮಾತಾಡಲ್ಲ. ಯಾವುದೇ ಅಪೇಕ್ಷೆ ಷರತ್ತು ಇಲ್ಲದೆ ನನ್ನ ಮನೆಗೆ ಮರಳಿದ್ದೀನಿ. ಬಿಜೆಪಿ ಸೇರೋಕೆ ಒತ್ತಡ ಆಯಿತು. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಈ ಪ್ರಕ್ರಿಯೆ ಶುರುವಾಗಿತ್ತು. ನಾನು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಯಾವುದೇ ಷರತ್ತು ಹಾಕಿಲ್ಲ. ನಾನಾಗ್ಲಿ ನಮ್ಮ ಕುಟುಂಬವಾಗ್ಲಿ ಬಿಜೆಪಿಯಲ್ಲಿ ಯಾವುದೇ ಟಿಕೆಟ್ ಕೇಳಿಲ್ಲ ಅಂದ್ರು. ಜೋಶಿ ಜೊತೆಗೂ ನಾನು ಮಾತಾಡಿಲ್ಲ. ಅವರು ನನ್ನ ಜೊತೆಗೆ ಮಾತಾಡಿಲ್ಲ. ಧಾರವಾಡದಲ್ಲಿ ಸ್ಪರ್ಧೆ ತೀರ್ಮಾನ ವರಿಷ್ಠರು ಮಾಡ್ತಾರೆ ಅಂದ್ರು. ಇನ್ನು ಕಾಂಗ್ರೆಸ್ನಲ್ಲೂ ನಾನು ಸಚಿವ ಸ್ಥಾನ ಕೇಳಿರಲಿಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಸೋಲಾದ್ರೂ ಕಾಂಗ್ರೆಸ್ಗೆ ಲಾಭ ಆಗಿದ್ದು ಹೌದು ಅಂದ್ರು. ಅಲ್ಲಿ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಎಲ್ಲ ನನಗೆ ಒಳ್ಳೆಯ ರೀತಿಯಿಂದ ಗೌರವ ಕೊಟ್ಟಿದ್ದಾರೆ, ಒಂದು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ಮತ್ತು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡಿದ್ದೇನೆ. ನಿನ್ನೆ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ನೀವು ಪುನಃ ಬರಬೇಕು, ಯಾವುದೋ ಒಂದು ಕಾರಣದ ಸಲುವಾಗಿ ನೀವು ಹೋಗಿದ್ದೀರಿ, ಅಲ್ಲಿ ಬೇರೆ ಅದಾಯಿತು, ಈಗ ಬರಬೇಕು, ಬಿಜೆಪಿಯಲ್ಲಿ ಇರಬೇಕು ಅನ್ನುವಂಥ ಒಂದು ಒತ್ತಡ. ಆ ಒತ್ತಡದ ಹಿನ್ನೆಲೆಯಲ್ಲಿ ಮತ್ತು ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಜನ ಅಭಿಪ್ರಾಯ ಮತ್ತು ನನಗೂ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವರು ಕರೆದಾಗ ನಾನು ಇಮಿಡಿಯೇಟ್ಲಿ ಅದಕ್ಕೆ ಒಪ್ಪಿಕೊಂಡೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಬಿಜೆಪಿ ಮರು ಸೇರ್ಪಡೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಇಂದು ಸಹ ಕಿಡಿಕಾರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಸೂರ್ಯ ಹುಟ್ಟಿತ್ತು, ಸೂರ್ಯ ಮುಳುಗಿತ್ತು ಅಂತ ಸುಮ್ಮನಾಗ್ತೇವೆ. ಕಾಂಗ್ರೆಸ್ ಸಮುದ್ರ ಇದ್ದ ಹಾಗೆ, ಯಾರು ಬರ್ಲಿ ಬರದೆ ಹೋಗ್ಲಿ 136 ಸ್ಥಾನ ಗೆದ್ದಿದ್ದೇವೆ. ಒಳ್ಳೆಯ ಅವಕಾಶ ಕೊಟ್ಟಿದ್ದೇವೆ, ಹೋಗಿದ್ದು ಒಳ್ಳೆಯದಾಯಿತು ಅಂತ ಸುಮ್ಮನಾಗ್ತೀವಿ ಅಂದಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಪಕ್ಷಕ್ಕೆ ಯಾರನ್ನೇ ಸೇರಿಸಿಕೊಳ್ಳಬೇಕಾದಾಗ್ಲೂ ಯೋಚಿಸಬೇಕು. ಇವತ್ತು ಬಂದು ನಾಳೆ ಹೋದ ಅನ್ನೋ ರೀತಿ ಆಗಬಾರದು ಅಂದಿದ್ದಾರೆ. ಶೆಟ್ಟರ್ ಸೇರ್ಪಡೆಯ ಹಿಂದೆ ಇಡಿ ಇರಬಹುದು ಅಂತ ಸಚಿವ ಖರ್ಗೆ ಅಂದ್ರೆ, ಗೌರವ ಕೊಟ್ಟ ಮೇಲೆ ಬಿಟ್ಟು ಹೋಗಿದ್ದು ಶೋಭೆಯಲ್ಲ ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಗೌರವಕ್ಕೆ ಧಕ್ಕೆ ತಂದ ಪಕ್ಷಕ್ಕೆ ಮತ್ತೆ ಯಾಕೆ ಹೋದ್ರು ಅಂತ ಗೊತ್ತಿಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರೆ, ಬಂದ ಪುಟ್ಟ ಹೋದ ಪುಟ್ಟ ಅಂತ ಶೆಟ್ಟರ್ ಬಗ್ಗೆ ಸಚಿವೆ ಹೆಬ್ಬಾಳ್ಕರ್ ವ್ಯಂಗ್ಯವಾಡಿದ್ದಾರೆ. ಇನ್ನು ಸಚಿವರಾದ ರಾಜಣ್ಣ, ಆರ್ಬಿ ತಿಮ್ಮಾಪುರ್, ಡಿ ಸುಧಾಕರ್, ಸಂತೋಷ್ ಲಾಡ್ ಶೆಟ್ಟರ್ ನಡೆಯನ್ನ ಟೀಕಿಸಿದ್ದಾರೆ. 100 ಜನ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, 100 ಜನ ಬಿಡ್ಬೋದು, 100 ಜನ ಹೋಗ್ಬೋದು. ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ತಲೆಗಿರಲಿ. ಯಾರು ಬರಲಿ ಬರದೆ ಹೋಗಿ 136 ಸೀಟನ್ನು ಗೆದ್ದಿದ್ದೇವೆ. ಬಂದ ನಾಳೆ ಹೋದ ಆಗಬಾರ್ದು ನೋಡಿ. ಅದ್ರ ಬಗ್ಗೆ ಹೆಚ್ಚಾಗಿ ಡೀಟೇಲ್ ನಮ್ಮ ಶಿವಕುಮಾರ್ ಹೇಳ್ತಾರೆ. ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಸೇರಿದ್ದನ್ನ ಬಿಜೆಪಿ ನಾಯಕರು ಸ್ವಾಗತಿಸಿದ್ದಾರೆ. ಈ ಮಧ್ಯೆ ಸವದಿಗೂ ಬಿಜೆಪಿ ಗಾಳ ಹಾಕಿದಂತೆ ಕಾಣ್ತಾ ಇದೆ. ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಡಲ್ಲ ಎಂದಿದ್ದ ಲಕ್ಷ್ಮಣ ಸವದಿ ಅಥಣಿಯಲ್ಲಿ ಇವತ್ತು ನನ್ನನ್ನ ಮತ್ತೆ ಬಿಜೆಪಿಯ ದೊಡ್ಡ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರು ಅವರ ಭಾವನೆಗೆ ತಕ್ಕಂತೆ ಮಾತನಾಡ್ತಾರೆ. 25 ವರ್ಷಗಳಿಂದ ಪಕ್ಷದಲ್ಲಿದ್ದೆ, ಹೀಗಾಗಿ ಒಳ್ಳೆಯ ಸ್ನೇಹಿತರು ಸಂಪರ್ಕಿಸ್ತಾರೆ. ಆದ್ರೆ ನಾನು ಮಾಡುವ ನಿರ್ಣಯ ಅಂತಿಮವಾಗಿರುತ್ತೆ. ಆದ್ರೆ ಯಾರು ನನ್ನನ್ನ ಸಂಪರ್ಕ ಮಾಡ್ತಾ ಇದ್ದಾರೆ ಎಂಬುದನ್ನ ಬಹಿರಂಗವಾಗಿ ಹೇಳುವುದಿಲ್ಲ ಅಂದಿದ್ದಾರೆ. ಅಲ್ಲದೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದವರು ಮೂಲೆಗುಂಪು ಆಗಿದ್ದಾರೆ ಎಂದಿದ್ದ ಆರ್ ಅಶೋಕ್ಗೆ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಶಿವಮೊಗ್ಗದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಲಕ್ಷ್ಮಣ ಸವದಿ ಹಿರಿಯರಿದ್ದಾರೆ. ದೈಹಿಕವಾಗಿ ಅವರು ಅಲ್ಲಿದ್ದರೂ ಮಾನಸಿಕವಾಗಿ ಬಿಜೆಪಿಯಲ್ಲಿದ್ದಾರೆ. ನಾವು ಯಾರ ಹಿಂದೆಯೂ ಹೋಗಿಲ್ಲ. ತಾವಾಗಿಯೇ ಯಾರಾದರೂ ಬಂದರೂ ಸ್ವಾಗತ ಮಾಡ್ತೀವಿ ಅಂದಿದ್ದಾರೆ. ಒಂದು 20-25 ವರ್ಷದಿಂದ ಪಕ್ಷದಲ್ಲಿ ಇದ್ದವ ನಾನು. ಸ್ನೇಹಿತರಿದ್ದಾರೆ. ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರೋದರಿಂದ ಸಹಜವಾಗಿ ಸಂಪರ್ಕ ಮಾಡ್ತಾರೆ. ಅವರ ಇಚ್ಛಾನುಸಾರ ಮಾಡ್ತಾ ಇದ್ದಾರೆ. ನಿರ್ಣಯ ತಗೊಳ್ತಕ್ಕಂಥದ್ದು ನಾನು. ಲಕ್ಷ್ಮಣ ಸವದಿ ಅವರು ಹಿರಿಯರಿದ್ದಾರೆ,
ದೈಹಿಕವಾಗಿ ಅವ್ರು ಅಲ್ಲಿದ್ದರೂ ಕೂಡ ಅವ್ರ ಮನಸ್ಸು ಕೂಡ ಅವ್ರದ್ದು BJPಯಲ್ಲೇ ಇರ್ತದೆ. ಅವ್ರು ಏನಾರ ಹೇಳಿಕೆ ಕೊಡ್ಬೋದು, ಆದರೆ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಕಾಲವೇ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತದೆ. ಸಿದ್ದರಾಮಯ್ಯ ಸರ್ಕಾರ ಶಾಸಕರಿಗೆ ಗಣರಾಜ್ಯೋತ್ಸವ ಗಿಫ್ಟ್ ಕೊಟ್ಟಿದೆ. ಕೊನೆಗೂ 32 ನಿಗಮ ಮಂಡಳಿಗಳ ಸ್ಥಾನವನ್ನ ಭರ್ತಿ ಮಾಡಿದೆ. ಕೆಎಂ ಶಿವಲಿಂಗೇಗೌಡರಿಗೆ ಕರ್ನಾಟಕ ಗೃಹ ಮಂಡಳಿ, ಹ್ಯಾರಿಸ್ಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಪುಟ್ಟರಂಗ ಶೆಟ್ಟಿಗೆ MSILಗೆ ನೇಮಿಸಲಾಗಿದೆ. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರಾಗಿ ಕಂಪ್ಲಿ ಗಣೇಶ್, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ PM ನರೇಂದ್ರ ಸ್ವಾಮಿ, ಕರ್ನಾಟಕ ರಾಜ್ಯ ಕರಕುಶಲ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ರೂಪಕಲಾ, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷರಾಗಿ ವಿನಯ್ ಕುಲಕರ್ಣಿ ಅವರನ್ನ ನೇಮಿಸಿ ಆದೇಶಿಸಲಾಗಿದೆ. ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTCಯ ಅಧ್ಯಕ್ಷರಾಗಿ ಶಿವಣ್ಣ, ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ಖನೀಜ್ ಫಾತಿಮಾ, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ಬಸವನಗೌಡ ದದ್ದಾಲ್ರನ್ನ ನೇಮಿಸಲಾಗಿದೆ. ಇನ್ನು ಕರ್ನಾಟಕ ಅರಣ್ಯ ಕೈಗಾರಿಕೆ ನಿಗಮ ನಿಯಮಿತ ಅಧ್ಯಕ್ಷರಾಗಿ ಬೇಳೂರು ಗೋಪಾಲ್ ಕೃಷ್ಣ, ಕುಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಪ್ರಸಾದ್ ಅಬ್ಬಯ್ಯ, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಿಗಮ ಅಧ್ಯಕ್ಷರಾಗಿ ಹಂಪನಗೌಡ ಬರ್ದಲಿ ಅವರನ್ನ ನೇಮಿಸಲಾಗಿದೆ. ಇನ್ನು ಮುಂದಿನ 2 ವರ್ಷದ ತನಕ ನಿಗಮ ಮಂಡಳಿ ಅಧ್ಯಕ್ಷರಾಗಿರ್ತಾರೆ.